ನಮಸ್ಕಾರ ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಸ್ವಲ್ಪ ಈ ಕಡೆ KR ಪುರ ಕಡೆ ಬಂದಿದ್ದೀವಿ. ಸೊ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಇದು ಬಂದು ಅಯ್ಯಪ್ಪ ನಗರ. ಇನ್ನೂ ಫುಲ್ ಅಡ್ರೆಸ್ ಓದ್ಬಿಡ್ತೀನಿ. ಸೊ ಕೋಕೋನಟ್ ಗಾರ್ಡನ್ನು, ಕೊಡಿಗೆಹಳ್ಳಿ ಮೇನ್ ರೋಡು, ಅಯ್ಯಪ್ಪ ನಗರ, KR ಪುರ. ಇನ್ನೂ ಎಕ್ಸಾಕ್ಟ್ ಲೊಕೇಶನ್ ಹೇಳಬೇಕು ಅಂದರೆ HDFC ಬ್ಯಾಂಕ್ ATM ಇದೆ ಇಲ್ಲಿ. ಅದ್ರ ಪಕ್ಕನೇ ಬಿಗ್ ಗಾಯ್ಸ್ ವಿಂಗ್ಸ್ ಆ್ಯಂಡ್ ಬರ್ಗರ್ಸ್ ಓಪನ್ ಆಗಿದೆ. ಸೊ ಓಪನ್ ಅಂದರೆ ಫಾರ್ಮಲ್ ಆಗಿ ಫುಲ್ ಫ್ಲೆಶ್ಡಾಗಿ 5ನೇ ತಾರೀಕು ಓಪನ್ ಆಗುತ್ತೆ. ಏಪ್ರಿಲ್ 5ನೇ ತಾರೀಕು ಓಪನ್ ಆಗುತ್ತೆ. ಇವಾಗ ಬಂದು ಒಂಥರ ಇದೇನದು ಸಾಫ್ಟ್ ಲಾಂಚ್ ಅಂತ ಹೇಳ್ಬೋದು. ಸಾಫ್ಟ್ ಲಾಂಚು ಅಂದರೆ ಎಲ್ಲನೂ ಪ್ರಿಪರೇಷನ್ನು, ಅವರು ಟ್ರೈನಿಂಗು ಮತ್ತು ಆ ಥರ ನಿಧಾನಕ್ಕೆಲ್ಲ ನಡೀತಾ ಇರುತ್ತೆ. ಮತ್ತು ನಮಗೂ ಕೂಡ ಪ್ರೀ ಲಾಂಚ್ ಥರ ಕರೀತಾರೆ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಅಂತ. ಇದು 10ನೇ ಔಟ್ಲೆಟ್ ಅವ್ರದ್ದು. ಸೊ ಅದಕ್ಕೆ ಬಂದಿದ್ದೀವಿ ನಾವು. ಸೊ ಲಾಂಚ್ ಆಗೋಕ್ಕಿಂತ ಮುಂಚೆ ಟೇಸ್ಟ್ ಮಾಡೋಣ ಅಂತ. ಸೊ ಅವ್ರದ್ದು ಫಸ್ಟ್ ಔಟ್ಲೆಟು ನಾಗರಬಾವಿ. ಸೊ ಅದನ್ನು ವೀಡಿಯೋ ಮಾಡಿದ್ವಿ ಜಮಾನ್ದಲ್ಲಿ. ಸೊ ಇಲ್ಲಿವರೆಗೂ ಬಂದಿದೆ. ಒಳಗೋಣ. ಇದರಲ್ಲಿ ಇಷ್ಟ ಆಗೋದೇನು ಗೊತ್ತಾ, ದೊಡ್ಡ ಈ ಯಾವುದಾದ್ರು ಫ್ರೈಡ್ ಚಿಕನ್ ಬ್ರ್ಯಾಂಡ್ಸ್ಗಳಿದೆ ಅವ್ರಿಗೆಲ್ಲ ಟಕ್ಕರ್ ಕೊಡೋ ಥರನೇ ಇದೆ, ಸೇಮ್ ಕ್ವಾಲಿಟಿ. ಬಟ್ ಇನ್ನೊಂದು ಸ್ಪೆಷಲ್, ಎಲ್ಲೂ ಸಿಗ್ತಿರೋ ಸ್ಪೆಷಲ್ ಏನು ಅಂದರೆ ಇವ್ರದಲ್ಲಿ ನೀವು ಫ್ಲೇವರ್ಸ್ನ ಚೂಸ್ ಮಾಡ್ಬೋದು. ಸೊ ಬೇರೆ ಕಡೆ ಆಪ್ಷನ್ಸ್ ಇರೋಲ್ಲ, ಅಲ್ಲೇನು ಅವ್ರ ಮೆನುನಲ್ಲಿ ಇರುತ್ತೆ ಅದನ್ನು ಮಾತ್ರ. ಬಟ್ ಇಲ್ಲಿ ಬರ್ಗರಲ್ಲೂ ನೀವು 4 ಫ್ಲೇವರ್ಸಲ್ಲಿ ಯಾವುದೋ ಒಂದು ಫ್ಲೇವರ್ನ ನೀವು ಚೂಸ್ ಮಾಡ್ಬೋದು. ವಿಂಗ್ಸಲ್ಲಿ, ಆಮೇಲೆ ಸ್ಟ್ರಿಪ್ಸಲ್ಲಿ, ಮತ್ತು ಬೌಲ್ಸು, ಈಗ ರೈಸ್ ಬೌಲ್ ಇರ್ಬೋದು, ಯಾವುದು ಬೌಲ್ಸ್ ಇದೆ ಅದರಲ್ಲೂ ನೀವು ಫ್ಲೇವರ್ಸ್ನ ಚೂಸ್ ಮಾಡ್ಬೋದು. ನಿಮ್ಗೆ ಯಾವ ಫ್ಲೇವರ್ ಬೇಕು, ಸ್ಪೈಸಿ, ಲೆಸ್ ಸ್ಪೈಸಿಯಿಂದ ಒಂದು ಮೋರ್ ಸ್ಪೈಸಿ, ಹಾಗೆ ಅದೊಂದು ಸ್ಪೆಷಲ್ಲು ಬಿಗ್ ಗಾಯ್ಸಲ್ಲಿ. ಸೊ ಇವಾಗ ಒಂದು 2-3 ಐಟಮಿನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ ಮೆನುನಲ್ಲಿ. ಅವಾಗ ನಾವು ತುಂಬ ಹಿಂದೆ ಟ್ರೈ ಮಾಡಿದ್ದು. ಸೊ ನೋಡೋಣ ಯಾವ ಸ್ಪೈಸಿ ಆಗಿದೆ ಅಂತ ಒಂದು ಹೊಸ ಫ್ಲೇವರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದನ್ನು ಟ್ರೈ ಮಾಡಬೇಕು. ಸೊ ಬನ್ನಿ, ಈ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಡ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಏಪ್ರಿಲ್ 5ನೇ ತಾರೀಕು ಆವಾಗ ಫುಲ್ ಫ್ಲೆಶ್ಡಾಗಿ ಓಪನ್ ಆಗುತ್ತೆ. ಈಗ ಒಳಗೆ ಹೋಗಿ ನಮ್ಮ ಡಿಶಸ್ ಎಲ್ಲ ಬಂದಿದೆ. 1, 2, 3, 4, 5 ಐಟಮ್ನ ತರಿಸಿದ್ದೀವಿ. ಒಂದೊಂದು ಕ್ಯಾಟಗರಿಯಿಂದ ಒಂದೊಂದನ್ನ ಚೂಸ್ ಮಾಡಿರೋದು. ಸೊ ಇಲ್ಲಿ ಮೆನು ಈ ಥರ ಇರುತ್ತೆ ಅವರು. ಇಲ್ಲೊಂದು, ಆಮೇಲೆ ಇಲ್ಲಿ ರ್ಯಾಪ್ಸು, ಪಾಪ್ಕಾರ್ನ್ಸು, ಫ್ರೆಂಚ್ ಫ್ರೈಸು, ಬೋಬಾಸು, ಆಮೇಲೆ ಡೆಸರ್ಟ್ಸು, ರೈಸ್ ಬೌಲು, ಆಮೇಲೆ ರಾಮೆನ್. ಇದು ಸ್ಪೆಷಲ್ ಅಡಿಷನ್ ರಾಮೆನ್, ಲಾಸ್ಟ್ ಟೈಮ್ ಇರಲಿಲ್ಲ, ಹೊಸದಾಗಿ ಬಂದಿದೆ. ಅದಾದಮೇಲೆ ಇನ್ನೆಲ್ಲ ಮಿಕ್ಕ ಬರ್ಗರು, ವಿಂಗ್ಸು ಎಲ್ಲ ಇರುತ್ತೆ. ಸೊ ನಾವೇನು ಮಾಡಿದ್ವಿ, ಇಲ್ಲೊಂದು ಕೊರಿಯನ್ ಬರ್ಗರ್ ಕೂಡ ಇತ್ತು, ಬಟ್ ಅದನ್ನು ಸ್ಕಿಪ್ ಮಾಡಿದ್ವಿ. ನಾವೇನು ಮಾಡಿದ್ವಿ ಅಂದರೆ, ಈಗ ಬರ್ಗರ್ಸಲ್ಲಿ ಒಂದು ನಾನ್ ವೆಜ್ ಬರ್ಗರ್ಸಲ್ಲಿ ಫ್ಯಾಟ್ ಬರ್ಗರ್ನ ತೊಗೊಂಡ್ವಿ. ಒಂದು ರ್ಯಾಪ್ ಮಾಡಿಕೊಟ್ಟಿರ್ತಾರೆ, ಅದ್ರ ಮೇಲೆ ಅವ್ರದ್ದು ಲೋಗೋ ಏನಿದೆ ಗೊತ್ತಾ, GE, ಅದು ರೆಡ್ ಕಲರ್ ಇರುತ್ತೆ. ಸೊ ಅದು ನಾನ್ ವೆಜ್. ಇನ್ನೊಂದು ಗ್ರೀನ್ ಕಲರು ವೆಜ್ಜು. ಹರ್ಷವರ್ಧನ್ ಅವರು ವೆಜ್ ಇವತ್ತು. ಅದಕ್ಕೋಸ್ಕರ ಏನು ಮಾಡಿದ್ದೀವಿ ಅಂದರೆ ಗೈಸ್ ಪನ್ನೀರ್ ಬರ್ಗರ್ನ ಚೂಸ್ ಮಾಡಿದ್ದೀವಿ. ಅದು ಗೈಸ್ ಪನ್ನೀರ್ ಬರ್ಗರು ವೆಜ್ಜು ಹರ್ಷಗೆ. ಆಮೇಲೆ ವಿಂಗ್ಸು ಲಾಸ್ಟ್ ಟೈಮ್ ಇದು ಟ್ರೈ ಮಾಡಿರಲಿಲ್ಲ ನಾವು ವೀಡಿಯೋ ಮಾಡಿದಾಗ ಅವ್ರದ್ದು ಫಸ್ಟ್ ಬ್ರಾಂಚಲ್ಲಿ. ಇಲ್ಲಿದೆ ಗ್ರಿಲ್ ಚಿಕನ್ನು, ಗ್ರಿಲ್ಡ್ ಫುಲ್ ವಿಂಗ್ಸ್ ಚಿಕನ್ನು. ಸೊ ನಾರ್ಮಲ್ ಚಿಕ್ಕ ವಿಂಗ್ಸ್ ಬರ್ತಲ್ಲ ಆ ಥರ, ಇದು ಫುಲ್ ವಿಂಗ್ಸ್ದು ಗ್ರಿಲ್ ಚಿಕನ್ನು, ಅದನ್ನು ಆರ್ಡರ್ ಮಾಡಿದ್ದೀವಿ. ಪ್ಲಸ್ಸು ಇದು ಸ್ಟ್ರಿಪ್ಸ್ ಬಂದ್ಬಿಟ್ಟು ಇಲ್ಲಿ ಏನಂತಾರೆ ಅಂದರೆ ಕ್ಲಕೆಟ್ಸ್ ಅಂತಾರೆ. ಚಿಕನ್ ಕ್ಲಕೆಟ್ಸ್, ನಥಿಂಗ್ ಬಟ್ ಚಿಕನ್ ವಿಂಗ್ಸು. ಆಮೇಲೆ ಇಲ್ಲಿ ನಾನು ಹೇಳಿದೆ ಸ್ಟಾರ್ಟಿಂಗಲ್ಲೇ ಸ್ಪೆಷಲ್ಲು, ಇಲ್ಲೆಲ್ಲ ಏನು ಫ್ಲೇವರ್ಸ್ನ ಚೂಸ್ ಮಾಡ್ಬೋದು. ಬೇಜಾನ್ 4 ಥರ ಫ್ಲೇವರ್ಸ್ ಇರುತ್ತೆ. ಅದ್ರಲ್ಲಿ ಹೆಂಗೆ ಅಂದರೆ ಸ್ಪೈಸಿ ಲೆವೆಲ್ಲು, ಕಮ್ಮಿ ಸ್ಪೈಸಿಯಿಂದ ಜಾಸ್ತಿ ಸ್ಪೈಸಿ, ನೀವು ಯಾವುದು ಚೂಸ್ ಮಾಡ್ತೀರಾ ಅದನ್ನು ಹಾಕಿ ಕೊಡ್ತಾರೆ. ಸೊ ನಾವು ಇವೆರಡಕ್ಕೂ ಏನು ಮಾಡಿದ್ದೀವಿ ಅಂದರೆ ಕೊರಿಯನ್ ಕಿಮ್ಚಿ ಏನಿದೆ ಅದು ಫ್ಲೇವರ್ನ ಅದನ್ನು ಸೆಲೆಕ್ಟ್ ಮಾಡಿದ್ವಿ. ಸೊ ಅದನ್ನು ಆ್ಯಡ್ ಮಾಡಿದ್ದಾರೆ. ಅದು ಮಧ್ಯದಲ್ಲಿರುತ್ತೆ ಸ್ಪೈಸಿ ಲೆವೆಲಲ್ಲಿ. ಅದಾದಮೇಲೆ ಪೆರಿ ಜಾಸ್ತಿ ಖಾರ ಬರುತ್ತೆ. ಅದಾದಮೇಲೆ ಇನ್ನೊಂದು ಸ್ಪೈಸಿ ಬಂದ್ಬಿಟ್ಟು ಯಾವುದು ಗೊತ್ತಾ, ಗೋಚುಜ್ಯಾಂಗ್ ಅಂತೆ, ಕೊರಿಯನ್ ಗೋಚುಜ್ಯಾಂಗ್ ಅಂತ. ಇದು ಜಾಸ್ತಿ ಸ್ಪೈಸಿ. ಇನ್ನು ಅದ್ರ ಮುಂಚೆ ಅದಕ್ಕಿಂತ ಕಮ್ಮಿ ಬಂದು ಪೆರಿ. ನಾವು ಕೊರಿಯನ್ ಕಿಮ್ಚಿ ತೊಗೊಂಡಿದ್ದು. ಆಮೇಲೆ ಇನ್ನೊಂದು ಚೀಸು, ಇನ್ನೊಂದು ಕ್ಲಾಸಿಕ್, ಇವೆರಡು ಕಮ್ಮಿ. ಸೊ ಆ ಥರ. ಸೊ ನಾವಿಲ್ಲಿ ಕಿಮ್ಚಿ ತೊಗೊಂಡ್ರಿ ಮೀಡಿಯಮ್ಮು. ಅದಾದಮೇಲೆ ಬರ್ಗರ್ಸಲ್ಲಿ ಬಂದ್ಬಿಟ್ಟು ನಾನ್ ವೆಜ್ ಹೇಳಿದ್ನಲ್ಲ ಅದು, ಮತ್ತು ಈ ವೆಜ್ ಬರ್ಗರ್ ಎರಡೂ ಪೆರಿ ತೊಗೊಂಡಿದ್ದೀವಿ. ಸೊ ಇದಕ್ಕಿಂತ
ಒಂದು ಲೆವೆಲ್ ಇದು ಮೇಲೆ ಸ್ಪೈಸಿ. ಆಮೇಲೆ ಇದು ಸ್ಪೈಸಿಯೆಸ್ಟ್ ಬೇಕು ಒಂದು ಹರ್ಷ, ಅದಕ್ಕೋಸ್ಕರ ನಾವು ಈ ಹೊಸ ಅಡಿಷನ್ ಏನಾಗಿದೆ ಅವ್ರದ್ದು ರಾಮೆನ್ ಚೂಸ್ ಮಾಡಿದ್ದೀವಿ. ಸೊ ಇಷ್ಟು ದೊಡ್ಡ ಬೌಲಲ್ಲಿ ನಾವು ಪನ್ನೀರ್ ಪಾಪ್ಕಾರ್ನ್ ರಾಮೆನ್ನ ಚೂಸ್ ಮಾಡಿದ್ವಿ. ಪನ್ನೀರ್ ಪಾಪ್ಕಾರ್ನ್ ರಾಮೆನ್ನು ಚಿಕನ್ನು ಸಿಗುತ್ತೆ, ಬಟ್ ನಾವು ಪನ್ನೀರ್ ತೊಗೊಂಡ್ವಿ. ಇದು ಫುಲ್ ಅಷ್ಟೇ ತಿನ್ನೋದು, ಅದಕ್ಕೋಸ್ಕರ ಇದೊಂಥರ ನಿಮಗೆ ಸೂಪಿ ನೂಡಲ್ಸ್ ಥರ ಇರುತ್ತೆ. ಆಮೇಲೆ ಇದಕ್ಕೆ ನಾವು ಚೂಸ್ ಮಾಡಿರೋ ಫ್ಲೇವರ್ ಬಂದ್ಬಿಟ್ಟು ಅದೇ ಕೊರಿಯನ್ ಗೋಚುಜಾಂಗ್. ಸ್ಪೈಸಿ ಇರುತ್ತೆ ಅಂದರು, ಸೊ ಜಾಸ್ತಿ ಸ್ಪೈಸಿ ಇರುತ್ತೆ ಅಂದರು, ಅದು ಟೇಸ್ಟ್ ಮಾಡೇ ಬಿಡೋಣ ನೋಡೋಣ ಅಂದ್ಬಿಟ್ಟು ಅದನ್ನು ತೊಗೊಂಡಿದ್ದೀವಿ. ಸೊ ಇಲ್ಲಿ ಸ್ಪೈಸಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ಸ್ಪೈಸಿ, ಅದಕ್ಕಿಂತ ಸ್ವಲ್ಪ ಕಮ್ಮಿ ಸ್ಪೈಸಿ, 3 ಇದೆ. ಆಮೇಲೆ ಇದನ್ನು ತಿನ್ನೋಕ್ಕೆ ಸ್ಪೂನ್ಸ್, ಫೋರ್ಕ್ಸ್, ಚಾಪ್ಸ್ಟಿಕ್ ಎಲ್ಲ ಕೊಟ್ಟಿದ್ದಾರೆ. ಸೊ ನೀವು ಯಾವುದ್ರಲ್ಲಿ ಬೇಕಾದ್ರೂ ತಿನ್ಬೋದು, ನಿಮಗೆ ಅನುಕೂಲ. ಆಮೇಲೆ ಸಾಸ್ ಪ್ಯಾಕೆಟ್ಸ್ ಯಥೇಚ್ಛವಾಗಿ ಟಿಶ್ಯೂ ಎಲ್ಲ ಕಡೆ ಕೊಡಲ್ಲ, ಇಲ್ಲಿ ಕೊಟ್ಟವ್ರೆ. ಸೊ ಟೇಸ್ಟ್ ಮಾಡೋಣ. ಫಸ್ಟು ಕ್ಲಕೆಟ್ಸ್ ಸ್ಟ್ರಿಪ್ಸ್ನ ಟೇಸ್ಟ್ ಮಾಡೋಣ. ಇಲ್ಲಿ ಒಂದು ಖುಷಿ ಇವೇನು ಅಂದರೆ ಸಖತ್ತು ಫ್ಲೇಕಿ ಆಗಿರುತ್ತೆ, ಪದ್ರ ಸೂಪರ್ ಕ್ರಿಸ್ಪಿ ಆಗಿರುತ್ತೆ. ಹೌದಾ, ಸೂಪರ್ ಸಾಫ್ಟ್, ಸೂಪರ್ ಕ್ರಂಚಿ. ಆಮೇಲೆ ಆ ಫ್ಲೇವರು ಲೈಟಾಗಿ ಹುಳಿ, ಉಪ್ಪು, ಲೈಟಾಗಿ ಸ್ಪೈಸಿ. ಇದು ಮೀಡಿಯಮ್ ಅಲ್ಲ ಸೆಲೆಕ್ಟ್ ಮಾಡೋದು, ಕಿಂಚಿ ಅಲ್ಲ, ಅದರಿಂದ ಇಷ್ಟವಾಯಿತು. ಸ್ಟಾರ್ಟಿಂಗ್ ಫಸ್ಟ್ ವೀಡಿಯೋ ಮಾಡಿದಾಗ ಇಷ್ಟ ಆಗಿತ್ತು. ಆವಾಗೂ ಫ್ರೈಡ್ ವಿಂಗ್ಸು ಮತ್ತು ಸ್ಟ್ರಿಪ್ಸ್ ಎಲ್ಲ ಟ್ರೈ ಮಾಡಿದ್ವಿ, ಒಳ್ಳೆ ಸೂಪರ್ ಇಷ್ಟ ಆಗ್ತಿತ್ತು. ಅದಕ್ಕೆ ಇನ್ನೊಂದು ಇದನ್ನೇ ಸೆಲೆಕ್ಟ್ ಮಾಡಿದ್ದು. ಸ್ಪೆಷಲ್ ಫಸ್ಟ್ ಟೈಮ್ ಇವತ್ತು ನಾವು ಟ್ರೈ ಮಾಡ್ತಾ ಇರೋದು ಬಂದು ಗ್ರಿಲ್ಡ್ ವಿಂಗ್ಸು. ಟೇಸ್ಟ್ ಮಾಡೋಣ. ಈಗ ಗ್ರಿಲ್ಡ್ ವಿಂಗ್ಸ್ ತಿನ್ನುವ ಸಮಯ. ಫುಲ್ ವಿಂಗ್ಸ್ ಇರುತ್ತೆ. ಸೊ ನಾರ್ಮಲಾಗಿ ಇದೊಂದು ಸಪ್ರೇಟ್ ಬರುತ್ತೆ ವಿಂಗ್ಸು ಅಂದರೆ. ಇದು ಫ್ರೈಡ್ ವಿಂಗ್ಸ್ ಎಲ್ಲ ತೊಗೊಂಡ್ರೆ ಇದು ಹೋಲ್ ವಿಂಗ್ಸ್ ನೋಡಿ. ಸ್ಮೋಕಿನೆಸ್ಸು, ಗ್ರಿಲ್ಡ್ ಚಿಕನ್ನು ಸೇಮ್ ಯಾವ ಥರ ಇರುತ್ತೆ ನಿಮಗೆ ಅಥೆಂಟಿಕ್ ಗ್ರಿಲ್ಡ್ ಚಿಕನ್ನು ಅದೇ ಥರ ಟೇಸ್ಟ್ ಬರುತ್ತೆ. ಪ್ಲಸ್ ಅದೇ ಆ ಸೀಸನಿಂಗು ಸ್ಪೈಸಿಯಾಗಿ, ಪ್ಲಸ್ ಅದ್ರ ಜೊತೆಗೆ ನೀವು ಎಕ್ಸ್ಟ್ರಾ ಫ್ಲೇವರ್ನ ಚೂಸ್ ಮಾಡ್ಬೋದಲ್ಲ, ಅದು ಹಾಕ್ಸ್ಕೊಂಡ್ರೆ ಇನ್ನೊಂದು ಡಬಲ್ ಧಮಾಕ. ಹಾಗೆ ತಿನ್ನೋಕ್ಕೂ ಸೂಪರ್ ಇದೆ ವಿತೌಟ್ ಎನಿ ಫ್ಲೇವರ್ಸ್. ಎಕ್ಸ್ಟ್ರಾ ಅದೇನು ನೀವು ಚೂಸ್ ಮಾಡಿದ್ರೆ ನೀವು ಪ್ಲೇನಾಗಿ ಹೆಂಗೆ ಕೊಡ್ತೀರ ಹಂಗೆ ಕೊಡಿ ಅಂದರೆ ಅದು ಚೆನ್ನಾಗಿರುತ್ತೆ. ಪ್ಲಸ್ ಇಲ್ಲ ಅಂದರೆ ನೀವು ಸ್ವಲ್ಪ ಸ್ಪೈಸಿನೆಸ್ ಬೇಕು ಅಂದರೆ ನೀವು ಪೆರಿ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಇದು ಕಿಂಚಿ ಇದೇ ಚೆನ್ನಾಗಿದೆ, ಅದ್ಭುತ. ಸೊ ವೆಜ್ ಬರ್ಗರು ಹರ್ಷಂಗೆ ಅಂತ ತೊಗೊಂಡಿದ್ದು, ಅವನೇ ತಿಂತಾನೆ. ಬಟ್ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಹೊರಗಡೆ. ಫಿಲ್ಲಿಂಗ್ ಎಲ್ಲನೂ ತುಂಬ ಸಾಫ್ಟ್ ಆದ ಬನ್, ಒಳಗಡೆ ಫುಲ್ ಸಾಸಿ ಮಯನೀಸು, ಲೆಟಸ್ಸು, ಆಮೇಲೆ ಅದು ಫ್ಲೇವರ್ ನಾವು ಚೂಸ್ ಮಾಡಿರೋದು ಎಲ್ಲ ಹಾಕಿರ್ತಾರೆ. ಈ ಕಡೆನೂ ಅಷ್ಟೇ, ಬರೀ ಒಂದು ಬನ್ಗೆ ಹಾಕಿರಲ್ಲ, 2 ಕಡೆದು ನಿಮಗೆ ಯಥೇಚ್ಛವಾಗಿ ಸಾಸಸ್, ಮಯನೀಸ್, ಆನಿಯನ್ಸ್ ಎಲ್ಲ ಇರುತ್ತೆ. ಸೊ ದೊಡ್ಡದಾದ ಹಾಗೆ ಹೊಸದಾಗಿ ಇಂಟ್ರೊಡಕ್ಷನ್ನು ಬೋಬಾ ಡ್ರಿಂಕು, ಅದು 2 ಕೂಡ ತರಿಸ್ಬಿಟ್ವಿ, ಬಂದಿದೆ. ಆಮೇಲೆ ಕುಡಿಯೋಣ. ಸೊ ಆಮೇಲೆ ಇಲ್ಲಿ ಮತ್ತೆ ಕಂಟಿನ್ಯೂ ಮಾಡಬೇಕಾದ್ರೆ ಪನ್ನೀರು ಬರ್ಗರಲ್ಲಿ ದೊಡ್ಡದಾದ ಸ್ಲೈಸು ಪನ್ನೀರ್. ಸೊ ಹರ್ಷ ಅವರೇ ತಗೊಳ್ಳಿ, ಎಂಜಾಯ್ ಮಾಡಿ. ಇಟ್ಟಿರ್ತೀವಿ. ನಾವು ಚಿಕನ್ಗೆ ಹೋಗೋಣ. ಫ್ಯಾಟ್ ಬರ್ಗರ್, ಚಿಕನ್ ಫ್ಯಾಟ್ ಬರ್ಗರ್. ಎಲ್ಲ ಸೋರ್ತೈತೆ. ಫುಲ್ ದೊಡ್ಡದಾದ ಫ್ರೈಡ್ ಚಿಕನ್ನು, ಯಥೇಚ್ಛವಾಗಿ ಸಾಸಸ್ಸು ಹಾಕಿದ್ದಾರೆ. ನಮಗೆ ಬರ್ಗರಲ್ಲಿ ಈ ಥರ ಫ್ರೈಡ್ ಚಿಕನ್ ಬರ್ಗರೇ ಇಷ್ಟ, ಪ್ಯಾಟಿ ಗಿಟಿ ಎಲ್ಲ ಇಷ್ಟಪಡಲ್ಲ. ಚಿಯರ್ಸ್. ಅಲ್ಟಿಮೇಟು. ಬನ್ ಕ್ವಾಲಿಟಿ ಮಾತ್ರ ಸೂಪರ್ ಸಾಫ್ಟು. ಒಳಗಡೆ ಫ್ರೈಡ್ ಚಿಕನ್ ಅಂತೂ ಸಖತ್ತು ಕ್ರಂಚಿ. ಆವಾಗಲೇ ಏನು ಇದು ಸ್ಟ್ರಿಪ್ಸ್ ತಿನ್ನಲ್ಲ, ಅದಕ್ಕಿಂತ ಕ್ರಂಚಿ ಆಗಿದೆ, ಕೊರುಮ್ ಅಂತ. ಆಮೇಲೆ ಒಳ್ಳೆ ಚಿಕನ್ ಅಂತೂ ಸೂಪರ್ ಜ್ಯೂಸಿ, ಸಖತ್ ಸಾಫ್ಟ್. ತುಂಬ ಇಷ್ಟ ಆಯಿತು. ಪೆರಿ ಫ್ಲೇವರ್ 2 ಚೂಸ್ ಮಾಡೋದು ಸ್ಪೈಸಿ ಆಗಿದೆ. ನಾಲ್ಗೆ ತುದಿ ಲೈಟ್ ಚುರಿ ಏನುತ್ತೆ. ನಾನು ಬರ್ಗರು ಎಲ್ಲ ತೊಗೊಂಡ್ರೆ ತಿನ್ನೋದು ಲೇಟು, ನಿಧಾನ ತಿನ್ನೋದು. ಹರ್ಷವರ್ಧನ್ ಅವರು ಗಬ ತಿಂದಾಕ್ಬಿಡ್ತಾರೆ. ಬಟ್ ಇದು ಎಷ್ಟು ಸಾಫ್ಟಾಗಿದೆ,
ಆಮೇಲೆ ಇದು ಅಷ್ಟೇ, ಚಿಕನ್ನು ನೋಡ್ಬೋದು, ತೆಳುವಾದ ಸ್ಟ್ರಿಪ್ಸು, ತೆಳುವಾದ ಸ್ಲೈಸು, ಸೂಪರ್ ಕ್ರಿಸ್ಪಿಯಾಗಿ ಮಾಡಿರೋದು, ಜ್ಯೂಸಿಯಾಗಿರೋದ್ರಿಂದ ಬೇಗ ತಿನ್ಕೊಂಬಿಡ್ಬೋದು. ಸಾಫ್ಟಾಗಿ ಬೇಗ ತಿನ್ಬಿಡ್ಬೋದು. ದಪ್ಪ ಕಷ್ಟ ಆ ಥರ ಏನೋ ಫೀಲ. ಮಸ್ಟ್ ಟ್ರೈ ಬರ್ಗರು, ಅದ್ಭುತ. ಈಗ ನೆಕ್ಸ್ಟು ರಾಮನ್ಗೆ ಜಂಪ್ ಮಾಡುವ. ಸೊ ಟೇಸ್ಟ್ ಮಾಡೋಣ. ರಾಮನ್, ಪನ್ನೀರ್ ಪಾಪ್ಕಾರ್ನ್ ರಾಮನ್. ಕೆಳಗಡೆ ನೋಡಿ, ಕೊತ್ತ ಅಂತ ಕುದಿತೈತೆ. ಚಾಪ್ಸ್ಟಿಕ್ಕಲ್ಲಿ ತಿನ್ನಕ್ಕೆ ಬರಂಗಿದ್ರಿ ಚಾಪ್ಸ್ಟಿಕ್ಕಲ್ಲಿ ತಿನ್ಬೋದು ಅಥೆಂಟಿಕ್ಕಾಗಿ, ಇಲ್ಲಾಂದರೆ ನಮ್ಮ ಥರ ಸುಮ್ಮನೆ ಫೋರ್ಕ್. ಚೆನ್ನಾಗಿದೆ. ಇದು ಕುಡಿಯೋಣ, ಸುಪ್ಪಿ. ಸೊ ಕೆಳಗಡೆ ಸುತ್ತರ ತೊಗೊಂಡು ಮೇಲ್ಗಡೆ ಹಾಕಿರ್ತಾರೆ, ಅದು ಎಕ್ಸ್ಟ್ರಾ ಫ್ಲೇವರು. ಇಲ್ಲಿದೆ ನೋಡಿ, ಇದು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನನಗೆ ಏನೋ ಕೆಳಗಡೆಯಿಂದ ತೊಗೊಂಡಾಗ ಅದು ಅಷ್ಟೊಂದು ಸ್ಪೈಸಿ ಅನಿಸ್ಲಿಲ್ಲ. ಸೊ ನಾನು ಮೇಲ್ಗಡೆ ಇಲ್ಲಿ ಕಾಣಿಸ್ತಾ ಇದೆ, ಇದನ್ನು ತಿಂದ್ಬಿಟ್ಟು ನೋಡೋಣ ಹೆಂಗಿದೆ ಅಂತ. ತುಂಬ ಸ್ಪೈಸಿ ಅಂತೇನಿಲ್ಲ, ಬಟ್ ಅದ್ರದ್ದು ರಿಯಲ್ಲು ಸ್ಪೈಸಿನೆಸ್ಸು ಜಾಸ್ತಿ ಇರುತ್ತಂತೆ. ಬಟ್ ನಮಗೆ ಬೆಂಗಳೂರಿಗೆ ಅಂತ ಇದನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿ ಇಲ್ಲಿಗೆ ತಕ್ಕನಂಗೆ ಸ್ಪೈಸಿನೆಸ್ ಮಾಡಿದ್ದಾರೆ. ಬಟ್ ಇದನ್ನೇ ತುಂಬ ಜನ ಸ್ಪೈಸಿ ಅಂತಾರೆ ಅಂತ ಹೇಳ್ತಾಯಿದ್ರು ಅವರು, ಬೇರೆ ಕಡೆ ಎಲ್ಲ. ಬಟ್ ನಮ್ಮಂಥವ್ರಿಗೆ ನಾವು ಯಾವಾಗಲೂ ಮಸಾಲೆ ಜಾಸ್ತಿ, ಖಾರ ಜಾಸ್ತಿ ತಿನ್ನೋರಿಗೆ ಏನು ಅನಿಸಲ್ಲ. ಬಟ್ ಜಾಸ್ತಿ ಖಾರ ಎಲ್ಲ ಆಗಲ್ವಲ್ಲ, ಅಂಥವ್ರಿಗೆ ಸ್ವಲ್ಪ ಖಾರ ಅನಿಸುತ್ತೆ. ಬಟ್ ಸ್ವಲ್ಪ ಲೇಟಾಗೆ ಫೀಲ್ ಆಗ್ತದೆ ಖಾರ. ಪನ್ನೀರ್ ಪಾಪ್ಕಾರ್ನ್ ಆಬ್ವಿಯಸ್ಲಿ ಅದು ಸ್ವಲ್ಪ ಅದರಲ್ಲೇನು ಜಾಸ್ತಿ ಅಷ್ಟೊಂದು ಫ್ಲೇವರ್ಸ್ ಇರೋದಿಲ್ಲ, ಕ್ರಂಚಿನೆಸ್ ಸೂಪರಾಗಿರುತ್ತೆ. ಬಟ್ ಚೆನ್ನಾಗಿದೆ. ಮೇಲ್ಗಡೆ ಇದು ಕ್ರಂಚಿಯಾಗಿತ್ತು, ಕೆಳಗಡೆ ಎಲ್ಲ ಫುಲ್ಲು ಹೀರ್ಕೊಂಬಿಟ್ಟಿದೆ ಆ ಸೂಪ್ನೆಲ್ಲ, ಸ್ವಲ್ಪ ಸಾಗಿಯಾಗಿರುತ್ತೆ. ಬಟ್ ಇದು ಸಖತ್ತು ಸೂಪಿ. ಇದು ಆರಾಮಾಗೆ ಇದು ಒಂದು ಹೊತ್ತು ಊಟ ಥರನೇ ಇದು ಒಬ್ಬರಿಗೆ ಪಕ್ಕ. ತಿನ್ಬಿಟ್ರೆ ಹೊಟ್ಟೆ ತುಂಬೋಗುತ್ತೆ. ಇದು ತಿನ್ಕೊಂಡು ಕುಡ್ಕೊಂಡು ತಿನ್ನೋದು ಸಾಕಾದ ಬಿಸಿ ತಿನ್ಬಿಟ್ಟು ಬೋಬಾ ಟೀ ಜೊತೆಗೆ ಸಿಗುವೆ. ಸೊ 2 ಬೋಬಾ ಡ್ರಿಂಕ್ಸ್, ಒಂದು ತೈವಾನ್ ಟಾರೋ, ಇನ್ನೊಂದು ಕ್ರೀಮ್ ಚೀಸ್. ತೈವಾನ್ ಟಾರೋ ಬೋಬಾ ಟೀ ಇದು ಬೇಕಾ ನಿನಗೆ? ಇದು ಬೇಕಾ? ಇತ್ತು ಕ್ರೀಮ್ ಚೀಸ್ ಬೋಬಾ ಟೀ ಅಷ್ಟಕ್ಕೆ. ಅದು ಟ್ರೈ ಮಾಡೋಣ. ಡಿಫ್ರೆಂಟಾಗಿತ್ತಲ್ಲ ಹೆಸರು, ಡಿಫ್ರೆಂಟಾಗಿದೆ, ಟ್ರೈ ಮಾಡಬೇಕು ಅಂತ ಅನಿಸುತ್ತೆ. ಸಾರಿ. ಅದ್ಭುತ. ಬೇಡವೇನಾ? ಟೇಸ್ಟ್ ಬೇಕಾ? ಎಂಜಿಲ್ ಹೌದಲ್ಲ, ಸಖತ್ತಾಯ್ತದು. ಆಮೇಲೆ ಇನ್ನೊಂದಿದೆ ಇಲ್ಲಿ, ಇದು ತಾಯಿ ಐಸ್ ಟೀ ಇದೆ ಬೋಬಾದು. ಇದು ಆಲ್ಮೋಸ್ಟ್ ಅದೇ ಥರ ತಾಯಿ ಟೀ ಥರ, ಬಟ್ ನಾರ್ಮಲ್ ತಾಯಿ ಟೀ ಕೂಡ ಸಪ್ರೇಟಾಗಿದೆ. ಅದನ್ನು ಟ್ರೈ ಮಾಡೋಣ ಅಂದ್ಕೊಂಡೆ, ಬಟ್ ಇದು ಕೇಳೋದಕ್ಕೆ ಡಿಫ್ರೆಂಟ್ ಆಗಿತ್ತು ಅಂತ ಇದು ತರಿಸಿದೆ. ಚೆನ್ನಾಗಿದೆ ತೈವಾನ್ ಡ್ರಿಂಕು. ಇದು ಹೊಸ ಅಡಿಷನ್ನು ಬೋಬಾಸು. ಆಮೇಲೆ ಇನ್ನೂ ಮುಂದಕ್ಕೆ ಹೊಸ ಡಿಶಸ್ ಎಲ್ಲ ಆ್ಯಡ್ ಮಾಡ್ತಾರಂತೆ. ಸೊ ನೀವೇ ಸುತ್ತಮುತ್ತ ಇದ್ದೀರಾ, ಒಂದೊಳ್ಳೆ ನಮ್ಮ ದೇಶದ ಬ್ರ್ಯಾಂಡು, ನಮ್ಮ ಬೆಂಗಳೂರು ಬ್ರ್ಯಾಂಡು. ಸೊ ದೊಡ್ಡ ಬ್ರ್ಯಾಂಡ್ಗಳಿಗೆ ಟಕ್ಕರ್ ಕೊಡುವಂಥ ಬ್ರ್ಯಾಂಡು. ಇಲ್ಲಿ ಕಂಪೇರ್ ಟು ಬೇರೆ ಕಡೆ ಪ್ರೈಸಸಲ್ಲೂ ಅಷ್ಟೇ ಎಲ್ಲ ರೀಸನಬಲ್ ಆಗಿದೆ. ಬಂದು ಟ್ರೈ ಮಾಡಿ, ಸುತ್ತಮುತ್ತ ಇದ್ದೀರಾ ಅಂದರೆ. ಏಪ್ರಿಲ್ 5ನೇ ತಾರೀಕು ಲಾಂಚ್ ಆಗುತ್ತೆ ಅಫಿಷಿಯಲ್ ಆಗಿ. ಸೊ ಬಂದುಬಿಟ್ಟು ಮೇಯ್ನಾಗಿ ಟ್ರೈ ಮಾಡಬೇಕಾಗಿರೋದು ಅವ್ರದ್ದು ಫ್ರೈಡ್ ಚಿಕನ್ಸು, ವಿಂಗ್ಸು ಮತ್ತು ಬರ್ಗರ್ ಮಾತ್ರ ಅಲ್ಟಿಮೇಟ್. ನಾನು ತಿಂದಿದ್ದು ಸೂಪರ್ ಆಯಿತು, ಸಖತ್ತಾಯಿತು.
ಅದೇ ನೀವು ಯಾವಾಗಲೂ ಅಷ್ಟೇ ಫ್ರೈಡ್ ಚಿಕನ್ ಇರೋ ಬರ್ಗರ್ನ ಟ್ರೈ ಮಾಡಬೇಕು, ಆವಾಗಲೇ ಆ ಮಜಾ ನೀವು ಸವಿಯೋಕ್ಕಾಗೋದು. ಪ್ಯಾಟೀಸು ಸಿಗುತ್ತೆ, ಬಟ್ ಪ್ಯಾಟಿಗಿಂತ ಜಾಸ್ತಿ ಆ ಫ್ರೈಡ್ ಚಿಕನ್ಸ್ ಇರುತ್ತಲ್ಲ ಅಂಥ ಬರ್ಗರ್ಸೇ ಬೆಸ್ಟು. ಸೊ ಅದು ಸಿಗುತ್ತೆ, ಬಂದು ಟ್ರೈ ಮಾಡಿ. ನಾನು ಟ್ರೈ ಮಾಡಿದ್ದೆ, ಟ್ರೈ ಮಾಡ್ಬೋದು, ಅಲ್ಟಿಮೇಟ್ ಆಗಿರುತ್ತೆ, ಕರ್ಗೋಗ್ತಾ ಇರುತ್ತೆ. ಆಮೇಲೆ ಹೊಸದು ಬಂದು ರಾಮೆನು ಅಷ್ಟೇ. ಈ ಒಂದು ದೊಡ್ಡ ಬೌಲು ಬೇರೆ ಏನೂ ತಿನ್ನೋಕ್ಕಾಗಲ್ಲ, ಅದೊಂದು ತೊಗೊಂಡ್ರೆ, ಯಾಕಂದರೆ ಅದು ಹೊಟ್ಟೆ ತುಂಬ ಹೋಗುತ್ತೆ, ಕ್ವಾಂಟಿಟಿ ಜಾಸ್ತಿ. ಸೊ ಅದನ್ನು ತಿನ್ನೋಕ್ಕೆ ಅಂದರೆ ಸಪ್ರೇಟಾಗಿ ಬರಬೇಕು. ಈಗ ರಾಮೆನ್ನು ಜಾಸ್ತಿ ತುಂಬ ಟ್ರೆಂಡ್ ಆಗ್ತಾಯಿದೆ, ತುಂಬ ಜನ ಇಷ್ಟಪಡ್ತಾರೆ. ಸೊ ಅವ್ರು ಬಂದು ಟ್ರೈ ಮಾಡ್ಬೋದು. ಸೊ ಇದು ನಾವೇನು ಫ್ಲೇವರ್ ಟ್ರೈ ಮಾಡಿದ್ವಲ್ಲ ಸ್ಪೈಸಿ ಲೆವೆಲ್, ಅದನ್ನು ಟ್ರೈ ಮಾಡಿದ್ರೆ ನೀವು ಸ್ಟಾರ್ಟಿಂಗ್ ಏನು ನಮಗೆ ಎರಡು ತುತ್ತೇನೋ ತಿಂದಾಗ ಏನು ಅನಿಸಿಲ್ಲ. ತಿಂತ ಫುಲ್ ಬೌಲ್ ಖಾಲಿ ಮಾಡೋ ಅಷ್ಟೊತ್ತಲ್ಲಿ ಈಗ ಕೆಳಗಡೆ ಸೂಪ್ ಥರ ಇರುತ್ತೆ, ಸೂಪ್ ಥರ ಅದೆಲ್ಲ ಕುಡಿದಾಗ ಅದೆಲ್ಲ ಹಿಡ್ಕೊಂಬಿಟ್ಟಿರುತ್ತೆ. ಆವಾಗ ಚುರಿ ಅಂತ ಲೈಟಾಗಿ ನಾಲ್ಗೆ ಆ ಖಾರ ಬಾಯಿ ತುಂಬ ಫ್ಲೇವರ್ ಸ್ಪ್ರೆಡ್ ಆಗೋದು, ಆವಾಗ ಖಾರ ಫೀಲ್ ಆಗುತ್ತೆ. ಹೊರತು ಒಂದೇ ಸಲ ಖಾರ ಜಾಸ್ತಿ ಇದಾಗ್ಬಿಡುತ್ತೆ ಅಂತ ಆ ಥರ ಏನಿಲ್ಲ. ಆರಾಮಾಗಿ ತಿನ್ಬೋದು, ಬಟ್ ಖಾರನೇ ತಿಂದೇ ಇರೋರಿಗೆ ಸ್ವಲ್ಪ ಖಾರ ಅನಿಸ್ಬೋದೇನೋ ಅಷ್ಟೇ. ಬಟ್ ನಾರ್ಮಲಾಗಿ ಮಸಾಲೆ ಇವೆಲ್ಲ ಜಾಸ್ತಿ ತಿನ್ನೋರಿಗೆ ಪರ್ಫೆಕ್ಟಾಗಿರುತ್ತೆ, ಬಾಯಿಗೆ ಒಳ್ಳೆ ರುಚಿ, ಅದು ಕ್ವಾಂಟಿಟಿ ಜಾಸ್ತಿ, ಅದು ತಿಂದರೆ ಹೊಟ್ಟೆ ತುಂಬ ಹೋಗುತ್ತೆ. ಮಿಕ್ಕಿದ್ದು ಇದೆಲ್ಲ ಸೂಪರ್ ಅಲ್ಟಿಮೇಟು. ಆಮೇಲೆ ಲಾಸ್ಟಲ್ಲಿ ಒಂದು ಒಳ್ಳೆ ಡ್ರಿಂಕ್, ಆಮೇಲೆ ಡೆಸರ್ಟ್ಸು ಎಲ್ಲ ಇದೆ, ಅದೆಲ್ಲ ಟ್ರೈ ಮಾಡ್ಬೋದು. ಸೊ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿ ಆರಾಮಾಗಿ ಬರ್ಬೋದು. ಸೊ ಇಲ್ಲಿ ಸುತ್ತಮುತ್ತ ಇರೋರಿಗೆ ಇದು ಹತ್ರ, ಇಲ್ಲಾಂದರೆ ಬೆಂಗಳೂರಲ್ಲಿ ನೀವು ಎಷ್ಟು 10 ಬ್ರ್ಯಾಂಚಸ್ ಇದೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನಿಮ್ಮ ಹತ್ರ ಲೊಕೇಶನ್ ಗೂಗಲಲ್ಲಿ ಬಿಗ್ ಗೈಸ್ ಅಂತ ಹಾಕ್ಬಿಟ್ರೆ ಬಂದುಬಿಡುತ್ತೆ ನಿಮ್ಮ ಹತ್ರ ಎಲ್ಲಿದೆ ಅಂತ. ಸೊ ಒಂದ್ಸಲ ವಿಸಿಟ್ ಮಾಡಿ, ಟ್ರೈ ಮಾಡಿ, ಆಮೇಲೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ವಿಡಿಯೋನ ಜಾಸ್ತಿ ಲೈಕ್ ಮಾಡಿ ತುಂಬ ಶೇರ್ ಮಾಡಿ, ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕಾದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.